ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ನಾನು ಇರಲಿಲ್ಲ, ಒಂದು ಫ್ಯಾಮಿಲಿ ಫಂಕ್ಷನ್ ಇದ್ದಿದ್ದರಿಂದ. ಆದರೆ ಒಂದಿಷ್ಟು ನ್ಯೂಸ್ಗಳು ಬಂದಿದೆ, ಅದನ್ನ ಕನ್ವೆ ಮಾಡಬೇಕಾಗಿತ್ತು. ಸೊ ಏನು ನೆನ್ನೆ ರಜೆ ಇತ್ತು, ನನಗೆ ಒಂಥರ ವೀಕೆಂಡ್ ಫೀಲಿಂಗೇನೆ. ಯಾಕೆಂದರೆ ನಿಮ್ಗೆ ಗೊತ್ತಿದೆ ರಾಮನವಮಿ ಅಂತ ಹೇಳ್ಬಿಟ್ಟು ನಿನ್ನೆ ರಜೆ ಇತ್ತು. ಆ್ಯಕ್ಚುಲಿ ರಾಮನವಮಿ ಆಚರಣೆ ಇವತ್ತು ಮಾಡಿದ್ದೀವಿ, ಆದರೆ ನಿನ್ನೆ ರಾಮನವಮಿ ಅಂತ ರಜೆ ಇತ್ತು ಮಾರ್ಕೆಟ್ ದೃಷ್ಟಿಯಿಂದ. ಬಟ್ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಫಂಕ್ಷನಿಂಗ್ ಇತ್ತು. ನಿಮ್ಗೆ ಗೊತ್ತಿರೋ ಹಾಗೆ ಶುಕ್ರವಾರಕ್ಕೆ ಗಡಿ ಮುಗಿಬೇಕಾಗಿತ್ತು, ಯಾರು ಟ್ರಂಪ್ ಅವರು ಹೇಳಿದ್ದಂಥ ಗಡಿ. ಸೊ ಶುಕ್ರವಾರ ತನಕ ಟೈಮ್ ಕೊಡ್ತೀವಿ ಇರಾನಿಗೆ ಮಾತುಕತೆ ಒಪ್ಪಂದ ಮಾಡ್ಕೊಳೋದಕ್ಕೆ, ಇಲ್ಲ ಅಂತಂದರೆ ನೀವು ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ, ಹಿಂದೆಂದೂ ಕಾಣದಿರೋಂಥ ದಾಳಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಇರಾನ್ ಅದಕ್ಕೆ ಉತ್ತರನೂ ಕೊಟ್ಟಿತ್ತು, ನೀವು ಹೇಳ್ತಿರೋ ಯಾವ ಷರತ್ತನ್ನು ನಾವು ಒಪ್ಕೊಳ್ಳಲ್ಲ, ಈ ಯುದ್ಧ ನಿಲ್ಲೋದು ನಾವು ನಿಲ್ಲಿಸ್ತೀವಿ ಅಂತಂದಾಗ ನಮ್ಮ ಟರ್ಮ್ಸಿಗೆ ನೀವು ಒಪ್ಕೊಂಡ್ರೆ ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರು. ಇವರು ಹೇಳಿದ್ರು ಅಲ್ಲಿ ಲೀಡರ್ಸೇ ಇಲ್ಲ, ನನ್ನೇ ಸುಪ್ರೀಂ ಲೀಡರ್ ಅಂತ ಹಾಗೆ ಅಂತ ಹೇಳ್ತಾ ಇದ್ದಾರೆ ಅವರು. ಜನ ಎಲ್ಲರೂ ರುಚಿಗೆದ್ಬಿಡ್ತಾರೋ ಅಂತ ಅಮೆರಿಕ ಜೊತೆ ಡೀಲ್ ಮಾಡ್ಕೊತಾ ಇದ್ದಾರೆ ಡೋರ್ ಹಿಂದೆ ಅಂತ ಅವ್ರು ಹೇಳ್ಕೊಳಕ್ಕೆ ರೆಡಿ ಇಲ್ಲ ಅಂತೆಲ್ಲ ಅವ್ರು ಹೇಳಿದರು. ಆದರೂ ಕೂಡ ಆ ಥರದ್ದು ಯಾವುದೂ ಆಗಿಲ್ಲ. ಅಟ್ಯಾಕ್ಗಳು ಅದು ಚೇಂಜ್ ನಡೀತಾನೆ ಇತ್ತು. ಜೊತೆಗೆ ಇಂಡಿಯಾಗೆ ಏನು ಬರ್ತಾಯಿತ್ತು ಅದು ಸಪ್ಲೈ ಕೂಡ ಬರ್ತಾ ಇದೆ ಅಂತ ಹೇಳಿದ್ರು. ಜೊತೆಗೆ ಈ ಪ್ಯಾನಿಕ್ ಬೈಯಿಂಗ್ ಆಗ್ತಿತ್ತಲ್ಲ ಪೆಟ್ರೋಲು ಡೀಸೆಲ್ದು, ಇದ್ರ ಮಧ್ಯೆ 40 ದೇಶಗಳಿಂದ ಕ್ರೂಡ್ ತರಿಸ್ಕೊತಾ ಇದ್ದೀವಿ ಅಂತ ಗೌರ್ಮೆಂಟ್ ಕ್ಲಾರಿಟಿ ಕೊಡೋಕ್ಕೆ ಪ್ರಯತ್ನ ಪಡ್ತು. ಜೊತೆಗೆ ಒಂದಿಷ್ಟು ಪ್ರೈವೇಟ್ ಕಂಪ್ನಿಗಳು, ಈ ನಯಾರ, ಇದಕ್ಕೂ ಕೂಡ ರಷ್ಯನ್ ಸ್ಟೇಕ್ ಜಾಸ್ತಿ ಇದೆ ಅಂತ ಅದರಲ್ಲಿ. ಸೊ ಅವರೆಲ್ಲ ಪ್ರೈವೇಟ್ ಕಂಪ್ನಿಗಳಲ್ವಾ, ಗೌರ್ಮೆಂಟ್ ಸ್ವಾಧೀನದ್ದು ಏನು IOC, HPCL, BPCL ಇವ್ರು ಜಾಸ್ತಿ ಮಾಡೋಕ್ಕಾಗಲ್ಲ ಮಾರ್ಕೆಟಿಂಗ್ ಕಂಪ್ನಿಗಳು ಅನ್ಲೆಸ್ ಡಿಸೈಡ್ ಆಗೋ ತನಕ. ಬಟ್ ನಯಾರ ಗ್ರೂಪ್ ಅವರು ಪೆಟ್ರೋಲ್ ಡೀಸೆಲ್ ರೇಟ್ನು ಕೂಡ ಜಾಸ್ತಿ ಮಾಡಿದರು. ಸೊ ಇದ್ರ ಮಧ್ಯದಲ್ಲಿ ಏನು ಮಾಡಿದೆ ಅಂದರೆ ಗೌರ್ಮೆಂಟ್ ಇವಾಗ ಎಕ್ಸೈಸ್ ಡ್ಯೂಟಿನ ಕಮ್ಮಿ ಮಾಡಿದೆ. ನೋಡಿ, ಪೆಟ್ರೋಲ್ ಡೀಸೆಲ್ ಪ್ರೈಸ್ ಚೇಂಜ್ ಆಯಿತು ಇಲ್ಲ, ಆದರೆ ಎಕ್ಸೈಸ್ ಡ್ಯೂಟಿ ಯಾರಿಗೆ ಹೊರೆ ಆಗುತ್ತೆ? ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳಿಗೆ. ಅಂದರೆ ಪಂಪ್ ಮಾಡೋಕ್ಕೆ ಬೇಕಾಗಿರುವಂಥ ಕಾಸ್ಟು, ಅಲ್ಲಿ ಬ್ರೆಂಟ್ ಕ್ರೂಡು ಏನು ಎತ್ಕೊಂಡ್ಬರ್ತಾರೋ ಅದು ಅದೇ ರೀತಿ ಎತ್ಕೊಂಡ್ಬರ್ತಾರೆ. ತೊಗೊಂಡು ಬಂದ ಮೇಲೆ ಏನು ಮಾಡ್ತಾರೆ, ಎಕ್ಸೈಸ್ ಡ್ಯೂಟಿ ಅಂತ ಸೆಂಟ್ರಲ್ ಗೌರ್ಮೆಂಟಿಂದ ಹಾಕ್ತಾರೆ, ಸ್ಟೇಟ್ ಡ್ಯೂಟಿ ಅಂತ ಆ್ಯಡ್ ಆಗುತ್ತೆ. ಆ್ಯಕ್ಚುಲಿ ನಿಮಗೇನು ಗೊತ್ತಾ, 35ರಿಂದ 40 ರೂಪಾಯಿಗೆ ಪೆಟ್ರೋಲ್ ಸಿಗುತ್ತೆ ನಮಗೆ, ನೀವು ಆ ಬ್ಯಾರಲ್ಲಿಗೆ ನೀವು ಲೆಕ್ಕ ಹಾಕಿ ನೋಡೋದಾದರೆ. ಯಾಕೆ ನಮಗೆ 100 ರೂಪಾಯಿ ಆಗುತ್ತೆ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಒಂದು 30 ರೂಪಾಯಿ ಹಾಕ್ತಾರೆ, ಸ್ಟೇಟ್ ಗೌರ್ಮೆಂಟ್ ಒಂದು 35 ರೂಪಾಯಿ ಹಾಕ್ತಾರೆ, ಎಕ್ಸೈಸ್ ಡ್ಯೂಟಿ ಅಂತ ಸೇರುತ್ತೆ. ಇದೆಲ್ಲ ಸೇರಿ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ನಮಗೆ 102 ರೂಪಾಯಿಗೆ ಮಾರ್ತಾರೆ. ಸೊ 13 ರೂಪಾಯಿ ಇದ್ದಂಥದ್ದು ಎಕ್ಸೈಸ್ ಡ್ಯೂಟಿನ 3 ರೂಪಾಯಿಗೆ ಇಳಿಸಿದ್ರು. ಪೆಟ್ರೋಲಿಗೆ, ಡೀಸೆಲ್ಗೆ 10 ರೂಪಾಯಿ ಇದ್ದಿದ್ದನ್ನು ನಿಲ್ ಮಾಡಿದ್ದಾರೆ, ಝೀರೋ ಮಾಡಿದ್ದಾರೆ. ಇದರಿಂದ ಒಂದು ವರ್ಷಕ್ಕೆ 1.5 ಲಕ್ಷ ಕೋಟಿ ಲಾಸ್ ಆಗ್ಬೋದು ಗೌರ್ಮೆಂಟಿಗೆ ಫಿಸ್ಕಲ್ ಇದಾಗಿ ಅಂತ ಹೇಳಿದ್ದಾರೆ. ಬಟ್ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಬೆಲೆನ ಜಾಸ್ತಿ ಮಾಡ್ದಲೇ ಇರಲಿ, ಇದೇ ರೀತಿ ಇರಲಿ ಅನ್ನೋದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಇದನ್ನ ಈಗಲೇ ಒಂದು ಶ್ಲಾಘನೀಯ ಒಂದು ಡೆವಲಪ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇದು ಯಾಕೆ ಅಂತಂದರೆ $60 ಅದಕ್ಕಿಂತ ಕೆಳಗಡೆ ಬಂದಾಗಲೂ ಕೂಡ ಈ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಚೆನ್ನಾಗಿ ಲಾಭ ಮಾಡ್ಕೊಂಡಿದ್ದಾರೆ. ನಿಮ್ಗೆ ನೆನಪಿರ್ಬೋದು, ಕ್ರೂಡ್ ಹಿಸ್ಟಾರಿಕಲ್ ಲೋಗ್ ಹೋಗಿತ್ತು, ಆದರೂ ಕೂಡ ನಾವು 102 ರೂಪಾಯಿ ಕೊಟ್ಟು ಸುದೀರ್ಘ ಕಾಲ ನಾವು ತೊಗೊಂಡಿದ್ದೀವಿ. ರಷ್ಯಾದಿಂದ ಚೀಪಾಗಿ ಸಿಗ್ತಾಯಿತ್ತು, ಬೇರೆ ಕಡೆ ಚೀಪಾಗಿ ಸಿಗ್ತಾಯಿತ್ತು. $60-65 ಹೋದಾಗಲೂ ಕೂಡ ಬ್ಯಾರಲ್ಲು, ಆವಾಗಲೂ ಕೂಡ ನಾವು ತೊಗೊಂಡಿದ್ದೀವಿ. ಈಗ $100 ಹೋಗಿದೆ. ಬಟ್ ಅವಾಗ ಲಾಭ ಮಾಡಿದ್ದಾರೆ ಅಂತಂದರೆ ಇವಾಗಲೂ ಅದನ್ನ ಕೊಡಬೇಕಲ್ವಾ. ಹಾಗಾಗಿ ಈಗ ದಿಢೀರ್ ಅಂತ ಜಾಸ್ತಿ ಮಾಡೋದು ಹೇಗೆ? ಜಾಸ್ತಿ ಆದಾಗ ಮಾತ್ರ ಜಾಸ್ತಿ ಮಾಡ್ತೀವಿ, ಕಮ್ಮಿ ಆದಾಗ ಕಮ್ಮಿ ಮಾಡಲ್ಲ ಅಂದರೆ ಅದು ಸರಿ ಬರೋದಿಲ್ಲ. ಹಾಗಾಗಿ ಇದನ್ನ ಈಗಲೇ ನನಗೆ ಯಾಕೆ ಹೇಳಲ್ಲ ಅಂತ ಇಷ್ಟಪಟ್ಟೆ ಅಂದರೆ, ಎಲೆಕ್ಷನ್ ಮುಗಿಲಿ, ಎಲೆಕ್ಷನ್ ಆದಮೇಲೂ ಇದೇ ರೇಟನ್ನು ಇಟ್ಕೊಂಡ್ರು ಅಂತಂದರೆ ಅವಾಗ ಓಕೆನಪ್ಪ, ಕಮ್ಮಿ ಆದಾಗಲೂ ನೀವು ಕಮ್ಮಿ ಮಾಡಿರಲಿಲ್ಲ, ಜಾಸ್ತಿ ಆದಾಗಲೂ ಜಾಸ್ತಿ ಮಾಡಿಲ್ಲ, ಓಕೆ ಅಂತ ಹೇಳ್ಬೋದು. ನೋಡೋಣ, ಅದಕ್ಕೆ ಈಗಲೇ ನಾವು ಅಪ್ರಿಷಿಯೇಟ್ ಮಾಡೋದು ಬೇಡ ಅಂತ ನಿಮಗೆ ಹೇಳಿದ್ದು. ಸೊ ಓವರಾಲ್ ಇವತ್ತು ಹೀಟ್ ಮ್ಯಾಪು ಎಲ್ಲ ನೋಡ್ಕೊಂಡು ಬಂದ್ಬೋಣ. ಇದ್ರ ಮಧ್ಯದಲ್ಲಿ ಐ ಥಿಂಕ್ ಮಾರ್ಗನ್ ಸ್ಟೈಲಿನೋ JP ಮಾರ್ಗನ್ ಯಾರೋ ಇವಾಗ ದೊಡ್ಡ ಮಟ್ಟಿನಲ್ಲಿ ರೇಟ್ನ ಕಟ್ ಮಾಡಿದ್ದಾರೆ. ಇಂಡಿಯಾದು 29,000 ಚಿಲ್ಲರೆ ಏನೋ ಟಾರ್ಗೆಟ್ ಕೊಟ್ಟಿದ್ರು, ಅದರಿಂದ ಇವಾಗ 25,000 ಚಿಲ್ಲರೆಗೆ ಅಂತ ಟಾರ್ಗೆಟಿಗೆ ರೆಡ್ಯೂಸ್ ಮಾಡಿದ್ದಾರೆ ಇಂಡಿಯಾಗೆ. ಆ ನ್ಯೂಸ್ ಕೂಡ ಬಂದಿತ್ತು. ಬಟ್ ಇವತ್ತು ದೊಡ್ಡದಾಗಿ ಕರೆಕ್ಷನ್ ಬಂದಿದೆ. ರಿಲಯನ್ಸಲ್ಲಿ 4% ಫಾಲ್ ಆಯಿತು ಇವತ್ತು. ಅದೇ ರೀತಿ ONGC 4% ಅಪ್ಮೆಂಟ್ ಆಗಿದೆ. ರಿಲಯನ್ಸಲ್ಲಿ ಸ್ಪೆಸಿಫಿಕ್ ಆಗಿ ಏನಾದ್ರು ನ್ಯೂಸ್ ಬಂದಿದೆಯಾ ನೋಡಿಲ್ಲ, ಯಾಕಂದರೆ ಎರಡು ಒಂದೇ ಸೆಕ್ಟರ್ನ ಕಂಪ್ನಿಗಳು, ಒಂದು ಟಾಪ್ ಗೇನರ್ ಆಗಿದೆ ಇವತ್ತು, ಇನ್ನೊಂದು ಟಾಪ್ ಲೂಸರ್ ಆಗಿ ಹೋಗಿದೆ. 4.6%. ಅದೇ ರೀತಿಯಾಗಿ ಶ್ರೀರಾಮ್ ಫೈನಾನ್ಸಲ್ಲಿ 5 ನೋಡಿ, ಇದು ಮೇಲೆ ಹೋದಾಗಲೂ 5% ಮೇಲೆ ಹೋಗುತ್ತೆ, ಕೆಳಗಡೆ ಬಿದ್ದಾಗಲೂ ಅದೇ ರೀತಿ ಆಗುತ್ತೆ. 5.46% ಕರೆಕ್ಷನ್ ಬಂದಿದೆ ಶ್ರೀರಾಮ್ ಫೈನಾನ್ಸು. ಇದ್ರ ಮಧ್ಯದಲ್ಲಿ ಏನಾಗಿದೆ ಅಂದರೆ, ಇನ್ನೂ ಒಂದಿಷ್ಟು ಸಡಿಲ ಮಾಡೋಕ್ಕೆ ನೋಡಿದ್ರು. 5 ದಿನ ಈ ಶುಕ್ರವಾರ ಮುಗಿಯೋದು ಅಂತಿತ್ತು, ಇನ್ನೂ 10 ದಿನ ನಾವು ವಿಸ್ತರಣೆ ಮಾಡ್ತಾ ಇದ್ದೀವಿ. ಇರಾನ್ ಒಪ್ಕೊಳ್ಳೋದಾದ್ರೂ ಒಪ್ಕೊಳ್ಳಿ, ನೋಡಿ ಆಟ ಆಡ್ತಾ ಕೂತ್ಕೊಳ್ಳೋ ಸಮಯ ಎಲ್ಲ, ಡೀಲ್ ಮಾಡ್ಕೊಳ್ಳಿ ಅಂತ ಮತ್ತೆ ಹೇಳಿದ್ದಾರೆ ಟ್ರಂಪು. ಆದರೂ ಕೂಡ ಇರಾನ್ ಜಗ್ಗೋ ಥರ ಕಾಣಿಸ್ತಾ ಇಲ್ಲ. ಸೊ ಎಲ್ಲಿ ತನಕ ಇದು ಒಂದು ಸುಖಾಂತ್ಯ ಕಾಣೋದಿಲ್ವೋ ಅಲ್ಲಿ ತನಕ ಆಯಿಲ್ ಮಾರ್ಕೆಟ್ ಬೆಲೆಗಳು ಮೇಲ್ಗಡೆನೇ ಇರುತ್ತೆ. ಹಾಗಾಗಿ ಕ್ರೂಡ್ ತಿರ್ಗಾ $105-106 ಮೇಲ್ಗಡೆ ಹೋಯಿತು. ಸೊ ಎಲ್ಲದರಲ್ಲೂ ಕೂಡ ಮತ್ತೆ ವಾಪಸ್ಸು 23,000ಕ್ಕಿಂತ ಕೆಳಗಡೆ ಬಂದಿದೆ. ಸ್ಟಿಲ್ ಸೆಲ್ ಆನ್ ರೈಸ್ ಮಾರ್ಕೆಟ್ ಥರನೇ ಅನ್ನಿಸ್ತಾ ಇದೆ. ಏನೇ ಪಾಸಿಟಿವಿಟಿ ಬಂದ್ರೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಮಾರ್ಕೆಟು ಕ್ಲಾರಿಟಿನ ಇಷ್ಟಪಡುತ್ತೆ. ಕ್ಲಾರಿಟಿ ಬರಲಿಲ್ಲ ಅಂದರೆ ಮಾರ್ಕೆಟು ಸುದೀರ್ಘ ಕಾಲ ಮೇಲೆ ಹೋಗೋಕ್ಕಾಗಲ್ಲ. ಮಧ್ಯದಲ್ಲಿ ಒಂದು ಶಾರ್ಟ್ ಕವರಿಂಗು, ಅಪ್ ಜಂಪ್ಗಳು ಇದೆಲ್ಲ ಬರ್ಬೋದು ನ್ಯೂಸ್ ರಿಲೇಟೆಡ್ ಆಗಿ. ಬಟ್ ಕ್ಲೀನಾಗಿ ಎಲ್ಲಿ ತನಕ ಒಂದು ಕ್ಲಾರಿಟಿ ಸಿಗುತ್ತೋ ಮಾರ್ಕೆಟಿಗೆ, ಅಲ್ಲಿ ತನಕ ಅದು ಮೇಲಾಗಿ ಸಸ್ಟೈನ್ ಆಗಿ ಒಂದು ರ್ಯಾಲಿನ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಶ್ರೀರಾಮ್ ಫೈನಾನ್ಸ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. 4% ಮೇಲೆ ಸುಮಾರು ಕಂಪ್ನಿಗಳು ಬಿದ್ದಿದೆ. ಬಜಾಜ್ ಫೈನಾನ್ಸಲ್ಲಿ ಕರೆಕ್ಷನ್ ಬಂದಿತ್ತು. ಅದೇ ರೀತಿಯಾಗಿ ಇಂಡಿಗೋ ಏರ್ಲೈನ್ಸಲ್ಲಿ ಕರೆಕ್ಷನ್ ಬಂದಿತ್ತು 4%ಗಿಂತ ಜಾಸ್ತಿ.
ಹಾಗೆಯೇ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲಲ್ಲಿ ಜಾಗ್ವಾರ್ ಲ್ಯಾಂಡ್ ರೋವರ್ದು ಮತ್ತೆ ಪ್ರೊಡಕ್ಷನ್ ಪ್ಲಾಂಟನ್ನು ಹಾಲ್ಟ್ ಮಾಡಿದ್ದಾರೆ ಅಂತ ಬಂದಿತ್ತು. ನಿಮ್ಗೆ ಗೊತ್ತಿದೆ ಯುರೋಪ್ ಕಂಟ್ರೀಸಲ್ಲಿ ಜಾಗ್ವಾರ್ ಲ್ಯಾಂಡ್ ರೋವರ್ ಏನು ಮಾರಾಟ ಮಾಡ್ತಾರೆ ಅದರಿಂದನೇ ದೊಡ್ಡ ಇನ್ಕಮ್ ಬರುವಂಥದ್ದು. ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ದು ಮತ್ತು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ದು ಒಂದು ವಿಡಿಯೋ ಮಾಡಬೇಕು, ಯಾಕೆಂದರೆ ಅದು ಮೇಲ್ಗಡೆ ಹೋಗ್ತಾನೆ ಇದೆ, ನೀವು ಆ್ಯಡ್ಗಳನ್ನು ಎಲ್ಲ ನೋಡ್ತಾ ಇರ್ತೀರಾ. ಬಟ್ ಪ್ಯಾಸೆಂಜರ್ ವೆಹಿಕಲ್ಲು ಸ್ಟ್ರಗಲ್ ಆಗ್ತಾನೆ ಇದೆ. ಇದು ಸ್ಪ್ಲಿಟ್ ಆದಾಗಿಂದನೂ ಕೂಡ ಇದೇ ರೀತಿ ಕಮ್ಮಿಯಾಗಿ 300 ರೂಪಾಯಿಗೆ ಬಂದುಬಿಟ್ಟಿದೆ ಇವಾಗ. ಸೊ ಆಟೋ ಸೆಕ್ಟರ್ ಕರೆಕ್ಷನ್ನು, FMCG ಕರೆಕ್ಷನ್, ಎಲ್ಲ ಸೆಕ್ಟರ್ ಕರೆಕ್ಷನ್ನು, IT ನಲ್ಲೂ ಕರೆಕ್ಷನ್ನು. ಸೊ ಯಾವುದು ಕೂಡ ಒಂದು ಸಕ್ಸಸ್ಫುಲ್ ಆಗಿ ಒಂದೇ ಕಡೆ ಮೇಲ್ಗಡೆ ಹೋಗಿದೆ ಅನ್ನೋದು ಯಾವುದು ಕೂಡ ಬಂದಿಲ್ಲ. ಸೊ ಈಗ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇದರಲ್ಲೂ ಕೂಡ ಸುಮಾರು ಕಂಪ್ನಿಗಳಲ್ಲಿ ಕರೆಕ್ಷನ್ ಬಂದಿದೆ ಇವತ್ತು. ಐ ಥಿಂಕ್ ಇದು ಗೋಲ್ಡ್ ಸಿಲ್ವರಲ್ಲಿ ಒಂದಿಷ್ಟು ಅಪ್ ಮೂಮೆಂಟ್ ಹೋಗೋಕ್ಕೆ ಶುರುವಾಗಿತ್ತು, ಇದೆಲ್ಲ ಮುಗಿತಾ ಬಂತು, ಇವರು ಟ್ರೀಟ್ ಅಗ್ರಿಮೆಂಟ್ ಮಾಡ್ಕೊತಿದ್ದಾರೆ ಅಂತ ಈಗ ಅದು ಕೆಳಗಡೆ ಹೋಗ್ತಾಯಿದೆ. ನೋಡಿ, ಕ್ರಮೇಣವಾಗಿ ಗೋಲ್ಡು ಮತ್ತು ಸಿಲ್ವರು ಕೂಡ ಮಾರ್ಕೆಟಿಗೆ ಒಂದು ಸ್ವಲ್ಪ ಕೋರಿಲೇಷನ್ ಆಗೋ ಥರನೇ ಆಗ್ತಾಯಿದೆ. ಈಗ ಹಿಂದೆ ಎಲ್ಲ ಏನಾಗ್ತಿತ್ತು, ಮಾರ್ಕೆಟ್ ಮೇಲೆ ಹೋಗ್ತಾಯಿದೆ ಅಂದರೆ ಗೋಲ್ಡ್ ತುಂಬ ಒಂದು ಕೆಳಗಡೆ ಹೋಗುತ್ತೆ, ಅಥವಾ ಗೋಲ್ಡ್ ಮೇಲ್ಗಡೆ ಹೋಗ್ತಿದೆ ಅಂದರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅನ್ನೋ ಕೋರಿಲೇಷನ್ ಇತ್ತು. ಈಗ ಹಾಗಿಲ್ಲ, ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂದರೆ ಗೋಲ್ಡು ಸ್ವಲ್ಪ ಮೂವ್ಮೆಂಟ್ ಕೊಡ್ತಾ ಇದೆ, ಮಾರ್ಕೆಟ್ ಕೆಳಗೆ ಬರ್ತಾ ಇದ್ರೆ ಗೋಲ್ಡು ಬರ್ತಾ ಇದೆ. ಆ ಕೋರಿಲೇಷನ್ ಫ್ಯಾಕ್ಟರೇ ಮುಗಿದೋಯ್ತಾ, ಏನಾಗಿದೆ ಅದು ನಾವು ಲಾಂಗ್ ರನ್ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ಥರ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇರೋದು, ಯಾಕಂದರೆ ತುಂಬ ದೊಡ್ಡ ರ್ಯಾಲಿ ಕೂಡ ಆಗೋಗಿತ್ತು ಗೋಲ್ಡ್ ಸಿಲ್ವರಲ್ಲಿ. ಸೊ ಇಂಡಿಯಾ ಹೋಟೆಲ್ಸ್ ಇವತ್ತು 4.28% ಕರೆಕ್ಷನ್ ಬಂದಿದೆ. ಸೀಮೆನ್ಸ್ ಎನರ್ಜಿನಲ್ಲಿ 5.12% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ ಇನ್ಯಾವುದಿದೆ ಅಂತ ನೋಡೋಣ. ಐ ಥಿಂಕ್ ಅದೇ ಅನಿಸುತ್ತೆ, ಸೀಮೆನ್ಸ್ ಎನರ್ಜಿ ಇವತ್ತು 5.12% ಕರೆಕ್ಷನ್ ಬಂದಿದೆ. ಇವತ್ತಿನ ಟಾಪ್ ಗೇನರ್ ಅಂದರೆ ಅದು ಅದಾನಿ ಪವರ್ ಅಂತ ಕಾಣಿಸುತ್ತೆ, 0.18%. ಇನ್ನು ಯಾವುದು ಕೂಡ ಕಾಣಿಸ್ತಾ ಇಲ್ಲ, ಎಲ್ಲದೂ ಕೂಡ ಇವತ್ತು ಜೋರಾಗಿ ಕೆಳಗಡೆ ಬಿದ್ದಿರುವಂಥದ್ದೇ ಸ್ಟಾಕ್ಗಳು ಇವತ್ತು. ಸೊ ಈ ರೀತಿಯಾಗಿತ್ತು. 4% ಮೇಲೆ ಇಲ್ಲೂ ಕೂಡ ನೀವು ನೋಡೋದಾದ್ರೆ PSU ಬ್ಯಾಂಕ್ಗಳೆಲ್ಲ, ಕೆನರಾ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಇದರಲ್ಲೆಲ್ಲ ಬಜಾಜ್ ಹೌಸಿಂಗ್ ಫೈನಾನ್ಸ್, ಇದರಲ್ಲೆಲ್ಲ ದೊಡ್ಡ ಕರೆಕ್ಷನ್ನು ಆಗಿರೋದು ಕಾಣಿಸ್ತಾ ಇದೆ. ಸೊ ಚಾರ್ಟ್ಸ್ ಮಾತಾಡೋಂಗಿಲ್ಲ ಅಲ್ವಾ, ಚಾರ್ಟ್ಸ್ ಬಿಟ್ಬೋಣ, ಇಲ್ಲಾಂದರೆ ಅಲ್ಲಿಗೆ ಹೋಗ್ಬಿಡುತ್ತೆ. ಸೊ ನಿಫ್ಟಿ ಇವತ್ತು 486 ಪಾಯಿಂಟ್ಗಳ ಕರೆಕ್ಷನ್, 2% ಫಾಲ್ ಆಗಿ ತಿರ್ಗಾ 23,000 ಕೆಳಗಡೆ ಒಂದು ಆಪರ್ಚುನಿಟಿನ ಕೊಡ್ತಾ ಇದೆ. ಮಾರ್ಕೆಟು 22,819 ಬಂದಿದೆ. ಇನ್ವೆಸ್ಟರ್ಸ್ ನೋಡ್ತಾ ಇದ್ದೀರಾ ಅನ್ಸುತ್ತೆ ಈ ಬೆಳವಣಿಗೆನೆಲ್ಲ. ಎಗೇನ್ ಹೇಳ್ತಾ ಇದ್ದೀನಿ, ಅಷ್ಟು ಹಣನ ಒಂದೇ ಸಲ ಇನ್ವೆಸ್ಟ್ ಮಾಡೋಂಥ ಅವಶ್ಯಕತೆ ಎಲ್ಲೂ ಇಲ್ಲ, ಹಾಗಂತ ಸುಮ್ಮನೆ ಕೂರೋಂಥ ಅವಶ್ಯಕತೆಯೂ ಇಲ್ಲ. ಮಾರ್ಕೆಟ್ ತುಂಬ ಅವಕಾಶಗಳನ್ನು ಕೊಡ್ತಾ ಇದ್ದಾಗ ಪದೇ ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ನೋಡೋಣ. ಕ್ವಾಲಿಟಿ ಸ್ಟಾಕ್ಗಳನ್ನು ಚೂಸ್ ಮಾಡಿ. ಸ್ಟಾಕ್ಗಳನ್ನು ಚೂಸ್ ಮಾಡಬೇಕಂದ್ರೆ ತುಂಬ ಹುಷಾರಾಗಿರಬೇಕು. ಅದೇ ರೀತಿಯಾಗಿ ಏನಾದರೂ ಇಂಡೆಕ್ಸ್ ಇನ್ವೆಸ್ಟಿಂಗ್ ಮಾಡ್ತೀವಿ ಅಂತಂದರೆ ಸುಮಾರು ಇಂಡೆಕ್ಸ್ಗಳಲ್ಲಿ ಹೆಲ್ದಿ ಕರೆಕ್ಷನ್ ಆಗಿದೆ, ಅದನ್ನ ನಾವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಹೇಗೆ ಯಾವುದೇ ಒಂದು ರೆಕಮೆಂಡೇಷನ್ ಅಲ್ಲ. ಸೊ ನಿಮ್ಮ ಅನಾಲಿಸಿಸ್ನ ಮಾಡೇ ನೀವು ಮುಂದುವರಿತಾ ಹೋಗಬೇಕು. ಸೊ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಇವತ್ತು 1,400 ಪಾಯಿಂಟ್ಗಳ ಒಂದು ಕರೆಕ್ಷನ್ ಬಂದಿದೆ. ಹಾಗೆಯೇ ಸೆನ್ಸೆಕ್ಸಲ್ಲೂ ಕೂಡ 2.25% ಕರೆಕ್ಷನ್ ಬಂದಿತ್ತು. ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಎಲ್ಲರೂ ಕೂಡ ಇಂಡಿಯಾ ವಿಕ್ಸಲ್ಲಿ ಮತ್ತೆ 8% ಜಾಸ್ತಿಯಾಗಿ 26ಕ್ಕೆ ಬಂದು ರೀಚ್ ಆಗಿದೆ. ನಿಫ್ಟಿ ಕೂಡ ಈಗ ಗಿಫ್ಟ್ ನಿಫ್ಟಿ ಇನ್ನೂ ಕೆಳಗಡೆ ಹೋಗೋ ಥರದ್ದು ಕಾಣಿಸ್ತಾ ಇದೆ. ನೋಡೋಣ ಎಲ್ಲಿ ತನಕ ಹೋಗುತ್ತೆ. 22,500 ಒಂದ್ಸಲ ಟೆಸ್ಟ್ ಮಾಡಿ ಬಂದಿತ್ತು ಮಾರ್ಕೆಟು, ಈ ಸಲ ಅದನ್ನೂ ಕೂಡ ಫಾಲ್ ಆಗ್ತೀವಾ ಏನು ಅನ್ನೋದು ಕ್ರೂಡ್ ಮೇಲೆ ಡಿಪೆಂಡ್ ಆಗಿದೆ. ನೋಡಿ, ಕ್ರೂಡ್ ಒಂದು ಇಂಪಾರ್ಟೆಂಟ್ ಅಪ್ಡೇಟು. ಪ್ರತಿದಿನ ನಾವು ಚಾನಲ್ನಲ್ಲಿ ಮಾತಾಡಬೇಕಾದ್ರೆ ನಾನು ಕ್ರೂಡ್ದು ಬ್ರೆಂಟ್, ಅಂದರೆ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಬೆಲೆ ಹೇಳ್ತಾ ಇದ್ದೀನಿ. ಕ್ರೂಡ್ ಆಯಿಲ್ ಬ್ರೆಂಟ್ ಕ್ಯಾಶ್ನ ಟ್ರ್ಯಾಕ್ ಮಾಡ್ತಾ ಇದ್ದೆ, ಆದರೆ ಅದು ಕ್ಯಾಶು ಅಲ್ಲಿ ಆ್ಯಕ್ಚುಲಿ ಏನಾಗುತ್ತಲ್ಲ ಡೀಲು ಅದಕ್ಕಾಗತ್ತಂತೆ. ಬಟ್ ನಾವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಬಂದಾಗ, ಇನ್ಕ್ಲೂಡಿಂಗ್ ನಮ್ಮ MCX ಮಾರ್ಕೆಟು ಏನು ಕ್ರೂಡ್ನ ರೆಫರ್ ಮಾಡುತ್ತೆ, ಅದು ಕ್ಯಾಶ್ ಪ್ರೈಸ್ನ ರೆಫರ್ ಮಾಡ್ತಾ ಇರಲ್ಲ, ಬದಲಿಗೆ ಸ್ಪಾಟ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ನ ರೆಫರ್ ಮಾಡ್ತಾ ಇರುತ್ತೆ. ನೀವು ನೋಡೋದಾದ್ರೆ ವ್ಯತ್ಯಾಸ 103 ಕ್ಯಾಶ್ ಪ್ರೈಸು, ಆದರೆ ಸ್ಪಾಟ್ ಪ್ರೈಸು 107. ಸೊ ಫ್ಯೂಚರ್ಸು ಆಪ್ಷನ್ಸು ಏನಿರುತ್ತೆ ಎಲ್ಲದೂ ಕೂಡ ಇದನ್ನು ಟ್ರ್ಯಾಕ್ ಮಾಡುವಂಥದ್ದು. ಹಾಗಾಗಿ ನಾವು ಟ್ರ್ಯಾಕ್ ಮಾಡೋದಕ್ಕಿಂತ ಜಾಸ್ತಿ ಅಫ್ಕೋರ್ಸ್ ನಮ್ಮದು ಅದಾದಮೇಲೆ ಡಾಲರ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇಲ್ಲಿದೆಲ್ಲ ಒಂದಿಷ್ಟು ನಾಮ್ಸ್ ಇರುತ್ತೆ, ಅದ್ರ ಮೇಲೆ ಕ್ರೂಡ್ ಪ್ರೈಸ್ ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಬೇಸ್ ಇಂಡೆಕ್ಸ್ ಯಾವ್ದು ಟ್ರ್ಯಾಕ್ ಮಾಡುತ್ತೆ, MCX ಕ್ರೂಡ್ ಆಗಲಿ ಕ್ರೂಡ್ ಮಿನಿ ಆಗಲಿ ಎರಡೂ ಕೂಡ ಬ್ರೆಂಟ್ ಸ್ಪಾಟ್ ಪ್ರೈಸ್ ಏನಿರುತ್ತೆ ಅದಾಗಿರುತ್ತೆ. ಅದು ಇವಾಗ 107ರಲ್ಲಿ ನಡೀತಾ ಇದೆ. ಇಂಡಿಯಾದಲ್ಲಿ 9,300 ಇದರಲ್ಲಿ ನಡೀತಾ ಇದೆ ಕ್ರೂಡ್ ಮತ್ತು ಕ್ರೂಡ್ ಮಿನಿ. ಅದೇ ರೀತಿಯಾಗಿ ಗೋಲ್ಡ್ ಸಿಲ್ವರು ಕೆಳಗಡೆ ಹೋಗಿತ್ತು, ಇವಾಗ ವಾಪಸ್ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ. 4,400 ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ ಗೋಲ್ಡು. ಸಿಲ್ವರು ಕೂಡ 1.47% ಅಮೌಂಟ್ ಬಂದಿತ್ತು. ರುಪಿ ಇವತ್ತು 95ನೇ ರೀಚ್ ಆಗಿತ್ತು ಏನೋ ಗೊತ್ತಿಲ್ಲ ನನಗೆ. ಇಂಟರ್ಡೇನಲ್ಲಿ 94 ರೂಪಾಯಿ 81 ಪೈಸೆ ತೋರಿಸ್ತಾ ಇದೆ. ನೋಡಿ, ಇದು ಬ್ಯಾಂಕಿಂಗ್ ಸೆಕ್ಟರ್ಗಳಿಗೆ ತುಂಬ ನೆಗೆಟಿವ್. ಇದು ಯಾವ ರೀತಿಯಾಗಿ ರಿಪಲ್ ಎಫೆಕ್ಟ್ ಬರುತ್ತೆ ಅನ್ನೋದು ನಾವು ನೋಡ್ತಾ ಹೋಗಬೇಕು. RBI ಕೂಡ ಯಾವ ರೀತಿಯಾಗಿ ಹೆಜ್ಜೆ ಇಡುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಬಿಟ್ಕಾಯಿನ್ ಕೂಡ ಇವಾಗ 65,000 4% ಕರೆಕ್ಷನ್ ಆಗಿದೆ. 24/7 ಟ್ರೇಡ್ ಆಗ್ತಾ ಇರುತ್ತೆ ಬಿಟ್ಕಾಯಿನು. ಹಾಗಾಗಿ ಮಾರ್ಕೆಟ್ಗೆ ಎಲ್ಲಿ ಹೋಗ್ತಾ ಇದೆ ಅಂತ ಒಂದು ಕೋರಿಲೇಷನ್ ಕೊಡೋಕ್ಕೆ ನಮಗೆ ರಜೆ ಇದ್ದಿದ್ದ ದಿನ, ಗಿಫ್ಟ್ ನಿಫ್ಟಿನೂ ರಜೆ ಇರುತ್ತೆ ಕೆಲವೊಂದು ದಿನ, ಅಂದರೆ ಎಲ್ಲ 24% ಟ್ರೇಡ್ ಆಗ್ತಾ ಇರಲ್ಲ ಅಲ್ವಾ. ಈಗ ಒಂದೊಂದು ಸ್ಟೇಟ್ಮೆಂಟ್ ಹೇಳಿದಾಗ, ಒಂದೊಂದು ನ್ಯೂಸ್ ಹೇಳಿದಾಗ ಏನು ರಿಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಬಿಟ್ಕಾಯಿನ್ ಒಂದೇ ನಮಗೆ ಒಂದು ಈಕ್ವಲ್ ಆಗಿ ಒಂದು ಕೋರಿಲೇಟ್ ಮಾಡ್ಕೊಳಕ್ಕೆ ಇರುವಂಥ ಒಂದು ಅಸೆಟ್. ಅಂದರೆ ಇದ್ರ ಬಗ್ಗೆ ಬಿಟ್ಕಾಯಿನ್ ಏನಿದರ ಮರ್ಮ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಈ ಮಾರ್ಕೆಟಿಗೂ ಈಕ್ವಿಟಿಗೂ ಮತ್ತು ಬಿಟ್ಕಾಯಿನ್ಗೂ ಇರುವಂಥ ಒಂದು ಕೋರಿಲೇಷನ್ನ ನಾವು ಮಾತಾಡ್ತಿದ್ವಿ. ಯಾರು ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಟ್ರಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿಯಾಗಿ
ರೀತಿಯಾಗಿ ಈಗ ಹೀಟ್ ಮ್ಯಾಪ್ ನೋಡ್ಕೊಂಡು ಬಂದ್ಬೋಣ. F&O ಸ್ಟಾಕ್ಸ್ಗಳಲ್ಲಿ 190 ಸ್ಟಾಕ್ಗಳು ಇವತ್ತು ನೆಗೆಟಿವ್ ಆಗಿತ್ತು, 16 ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. ನಿಫ್ಟಿ 45 ಸ್ಟಾಕ್ಗಳು ನೆಗೆಟಿವ್ ಆಗಿದೆ, 5 ಸ್ಟಾಕ್ಗಳು ಮಾತ್ರ ಪಾಸಿಟಿವ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ನೆನ್ನೆ ಎಲ್ಲ ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು, ಇವತ್ತು ಎಲ್ಲ ಸ್ಟಾಕ್ಗಳು ನೆಗೆಟಿವ್ ಆಗಿದೆ. IT ಬಿದ್ದಿದ್ರಲ್ಲಿ ಕಮ್ಮಿ ಬಿದ್ದಿರೋದು ಅಂದರೆ ಅದೇ ರೀತಿಯಾಗಿ PSU ಬ್ಯಾಂಕ್ಗಳು ಇವತ್ತು ದೊಡ್ಡ ಹೊಡೆತನ ಬಿದ್ದಿದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಷಿಯಲ್ ಸೆಕ್ಟರ್ ಇದನ್ನ ನಾನು ಐ ಥಿಂಕ್ ಲಾಸ್ಟ್ ವೀಕ್ ಚಾರ್ಟ್ ಸ್ಟಾಕ್ ಫಿನ್ಫ್ಯಾಕ್ಟ್ಸ್ ಮಾತಾಡಬೇಕಾದ್ರೆ ಒಂದು ಇದನ್ನು ಮಾತಾಡಿದ್ವಿ, ಏನು ಯಾವ ರೀತಿಯಾಗಿ FIಗಳು ಸೆಕ್ಟರ್ ರೊಟೇಷನ್ ಮಾಡ್ತಾ ಇದ್ದಾರೆ ಅಂತ. ಅದನ್ನ ನೀವು ನೋಡಿದ್ರೆ ಹೋಗುತ್ತೆ. ಫೈನಾನ್ಷಿಯಲ್ ಸರ್ವಿಸಸಲ್ಲಿ ದೊಡ್ಡ ಸೆಲ್ಲಿಂಗ್ನ ಮಾಡ್ತಾ ಇದ್ದಾರೆ FIಗಳು. ಸೊ ಡೇಟಾ ಬಂತ ಇವತ್ತಿಂದು, FIDA ಡೇಟಾ ಬಂದಿರುತ್ತೆ. ಸೆನ್ಸಿಬಲಲ್ಲಿ ಅಪ್ಡೇಟ್ ಆಗಿದೆಯಲ್ಲೋ ಗೊತ್ತಿಲ್ಲ, ಡೈಲಿ ಕ್ಯಾಂಡಲ್ ನೋಡ್ಕೊಂಬರೋಣ. ಇಲ್ಲ, ಇದರಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಸ್ಟಾಕ್ ಮುಜೋದಲ್ಲಿ ತೋರಿಸ್ತೀನಿ. ಸ್ಟಾಕ್ ಮುಜೋದಲ್ಲಿ 4367 ಕೋಟಿ FIಗಳು ಇವತ್ತು ಮಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. DIಗಳು 3566 ಕೋಟಿ ಬೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಆಲ್ಮೋಸ್ಟ್ ನೆಗೆಟಿವ್ ಆಗಿ ಹೋಗಿದೆ. ರಿಟೇಲರು ಕೂಡ ಅದಕ್ಕೆ ಆ್ಯಡ್ ಆಗಿರ್ತಾರೆ. ಓವರಾಲ್ ನೋಡ್ಕೊಂಬರೋದಾದ್ರೆ ನಿಫ್ಟಿ ಇವಾಗ ಏನು ಸೋಮವಾರನೇ ನಿಫ್ಟಿ ಎಕ್ಸ್ಪೈರಿ, ದಯವಿಟ್ಟು ಯಾರಾದರೂ ಪೊಸಿಷನ್ನ ಕ್ಯಾರಿ ಮಾಡಿದ್ದಾರೆ ಅಂತಂದರೆ ವೀಕೆಂಡಲ್ಲಿ ಏನು ಚೇಂಜ್ ಆಗದಲ್ಲೇ ಇರಲಿ ಅಂತ ಅನ್ಕೊಂಡು. ಅಫ್ಕೋರ್ಸ್ ನೀವು ಒಂದು ನೆಗೆಟಿವ್ ಔಟ್ಲುಕ್ಕಲ್ಲೇ ಮಾಡಿದರೆ ಸದ್ಯಕ್ಕೆ ಅದೇ ಥರ ಕಾಣಿಸ್ತಾ ಇದೆ. ಬಟ್ ಏನೂ ಗೊತ್ತಿಲ್ಲ, ವೀಕೆಂಡಲ್ಲಿ ಇನ್ನೇನಾದ್ರು ಚೇಂಜ್ ಆಗಿ ಮತ್ತೊಂದಾಗಿ ವೈಲೆಂಟ್ ಮಾರ್ಕೆಟ್ ಮೂವ್ಮೆಂಟ್ಗಳು ಇವಾಗ ಸಹಜನೇ. ಆ ಥರದ್ದು ಏನಾರು ಆಗುತ್ತಾ ಗೊತ್ತಿಲ್ಲ. ಮ್ಯಾಕ್ಸ್ ಪೇನು 23,100 ಅಂತ ಹೇಳ್ತಾ ಇದೆ. 23,000ದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ರೆಸಿಸ್ಟೆನ್ಸು ಬಿಲ್ಡ್ ಆಗಿದೆ. ಯಾವ ಮಟ್ಟಿಗೆ ಅಂದರೆ 80 ಲಕ್ಷಕ್ಕಿಂತ ಜಾಸ್ತಿ ರೆಸಿಸ್ಟೆನ್ಸ್ನ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಸಪೋರ್ಟು ಕೂಡ 23,000ದಲ್ಲಿ ಅದೇ ರೀತಿ ಇದೆ ನೋಡಿ. ಇಲ್ಲಿ ಇವಾಗ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ, ಆದರೂ ಕೂಡ ಸಪೋರ್ಟ್ ಕೂಡ ಜೋರಾಗಿದೆ 23,000ದಲ್ಲಿ. ಯಾವ ಅನಾಲಿಸಿಸಲ್ಲಿ ಯಾರು ಒಂದಿಷ್ಟು ಜನ ಉಳಿಸ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ. ಅದೇ ರೀತಿ 22,500ರಲ್ಲಿ ಕೆಳಗಡೆ ಸೈಡಲ್ಲಿ ದೊಡ್ಡದಾಗಿ ಒಂದು ಸಪೋರ್ಟ್ ಇರೋದು ಅಂತಂದರೆ ಅಲ್ಲಿ ಫಾರ್ವರ್ಡ್ ಬೈ 22,000. ಸೊ 22,500ರಿಂದ 23,000 ರೇಂಜ್ ಅಂತ ಹೇಳ್ತಾ ಇದೆ OI. ಬಟ್ ಇದು ತುಂಬ ಡೈನಾಮಿಕ್ ಡೇಟಾ ಆಗಿರುತ್ತೆ. ಮಾರ್ಕೆಟ್ ಓಪನ್ ಅವರಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಮುಂದಿನ ಮಂಗಳವಾರ ರಜೆ ಇದೆ, ಮತ್ತು ಮಹಾವೀರ್ ಜಯಂತಿ ಅಂತ. ಮುಂದಿನ ಶುಕ್ರವಾರ ರಜೆ ಇದೆ, ಗುಡ್ ಫ್ರೈಡೆ ಅಂತ. ಸೊ ಮುಂದಿನ ವಾರ 3 ಟ್ರೇಡಿಂಗ್ ಸಿಗೋದು, ಸೋಮವಾರ, ಬುಧವಾರ, ಗುರುವಾರ 3 ಟ್ರೇಡಿಂಗ್ ಡೇಸ್ ಇರುವಂಥದ್ದು. ದಯವಿಟ್ಟು ಹುಷಾರಾಗಿ ಪೊಸಿಷನ್ನ ಕ್ಯಾರಿ ಮಾಡ್ತಾ ಇದ್ದಾರೆ ಅಂದರೆ ಹುಷಾರಾಗಿ ನೋಡಿಕೊಂಡು ಮಾಡಿ ಅಂತ ಹೇಳ್ತೀನಿ. ಸೊ ಇದನ್ನು ಬಿಟ್ಟು ಬೇರೆ ಏನೋ ಸ್ಪೆಸಿಫಿಕ್ ನ್ಯೂಸ್ ಅಂತ ಕಾಣಿಸ್ತಾ ಇಲ್ಲ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026 ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್, ಒಂದು ಗುರಿ ಜೊತೆಗೆ ಒಂದು ಹೂಡಿಕೆ ಆಗಲಿ ಅಂತ ಕೇಳ್ಕೊತೀನಿ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ವಿಡಿಯೋ ನನಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.